ఈ దినాలలో దేవుని ప్రేమ అపారంగా అనేకుల మీద సంచరిస్తానే ఉంది. ఎందుకంటే ఆ ప్రేమ ఎవరు నశించి నన్ను పోకూడదని చెప్పని అన్న పెద్ద ఆ ప్రేమ ప్రేమిస్తాను. ಯಾರು ನಶಿಸಿ ನನ್ನ ಹೋಗಬಾರದೆಂಬುದಾಗಿ ಪ್ರತಿಯೊಬ್ಬರನ್ನು ದೇವರು ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ನನ್ನ ಮಾತಕ್ಕೆ ಹೋಗೋದಕ್ಕೆ ಮುಂಚೆ ಒಂದು ಚಿಕ್ಕ ಕಥೆಯನ್ನು ಹೇಳಿ ನನಗೆ ಹೋಗ್ತೀನಿ. ಇದು ನಾನು ಮಾಡಿದಲ್ಲ ದೈವ ಸೇವಕರಿಗೆ ಹೇಳ್ತಿದ್ದೇನೆ. ಕೆಲವು ಸಾರಿ ಜನರು ಏನ್ ತೋಡ್ತಾರೋ ಅದರಲ್ಲಿ ಅವರು ಬಿಡ್ತಾರೆ ಎಂಬುದಾಗಿ ಒಂದ್ ದಿವಸ ಒಂದು ಹಲ್ಲಿ ಇತ್ತಲ್ಲ, ಗೋಡೆಗಳಿರ್ತಲ್ಲ ಹಲ್ಲಿ. ಆ ಹಲ್ಲಿ ಗೋಡೆ ಮೇಲೆ ಅದು ತಿರುಗ್ತಾ ಇರ್ತಿರುವಾಗ ಸಮಯದಲ್ಲಿ ಆ ಹಲ್ಲಿ ಗೊತ್ತಾ ನೋಡ್ಕೊಳ್ಳಾಗೆ ತಪ್ಪಕಾಯಿ ತಗ್ಬಿಡ್ತದೆ. ಅಲ್ಲಿ ಕೆಳಗೆ ಬಿದ್ದಾಗ ಆ ಕೆಳಗೆ ಬಿದ್ದ ಜಾಗದಲ್ಲಿ ನೋಡ್ತೇವೆ ಒಂದು ಬಕೆಟ್ ನೀರಿತ್ತು ಅಂತ, ಅರ್ಧ ಬಕೆಟ್ ನೀರಿತ್ತು ಅಂತ. ಆ ಹಲ್ಲಿ ಏನ್ ಮಾಡೋದು ಗೊತ್ತಾ, ಹೇಗಾದ್ರೂ ತನ್ನ ಪ್ರಾಣ ಉಳಿಸ್ಕೋಬೇಕೆಂಬುದಾಗಿ ಏನ್ ಮಾಡೋದು ಗೊತ್ತಾ, 4 ಕಾಲು ಹೊಡೆಯಲು ಪ್ರಾರಂಭ ಮಾಡ್ದಂತ ಬಾಲವನ್ನು ಜಾಸ್ತಿಯಾಗಿ ಅಲ್ಲಾಡಿಸ್ತದೆ. ಬಾಲ ಕಾಣಿಸ್ತಾ ಇದೆ, 4 ಕಾಲು ನೋಡಿದ್ರ ಸಮಯದಲ್ಲಿ ಅದು ಕಷ್ಟವಾಗಿದೆ. ಅದಕ್ಕೆ ಪ್ರಾಣ ಉಳಿಸ್ಕೋಬೇಕೆಂಬುದಾಗ ಅದು ಹೋರಾಡ್ತಾ ಇದ್ರೆ ಇನ್ನ 4 ಹಲ್ಲಿಗಳು ಗೋಡೆ ಮೇಲೆ ತಿರುಗಾಡೋದನ್ನ ನೋಡಿ ಅವ್ರು ನೋಡುವಂತ ಅಲ್ಲೇ ಇದು ಯಾವತ್ತೂ ಇದು ಬಾಲ ನಡೆಸಂಗಿಲ್ಲ. ನೋಡು, ಇಂಥ ಬರೀ ಬಾಲ ನಡೆಸಲ್ಲ, ಇದು 4 ಕಾಲ ನಡೆಸತ್ತ ನಡೆಯಕ್ಕೆ 1 ಗಂಟೆ ಮಾಡ್ಕೊತ ಇದ್ದು ಎಷ್ಟು ಸಲ ಇದು ಮಾಡ್ಕೊಂಡು ಎಷ್ಟು ಸುಖ ಅನುಭವಿಸ್ಕೊಳ್ಳೋ ಅಂತ ಎಂಬುದಾಗಿ 4 ಹಲ್ಲಿಗಳು ಮಾತಾಡ್ಕೊಂಡು ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅದು ಒದ್ದಾಡಿ ಸುಮ್ಮನೆ ಆದಾಗ ಇವನ್ ಮಾಡ್ತ ನೋಡು ಎಷ್ಟು ಸಂತೋಷ ಪಡ್ತ ನಮ್ಮನ್ನು ನೋಡ್ಬೇಕಂತ ನಾನು ವಿವರಿಸ್ತಾರೆ ಸುಮ್ಮನೆ ಆಗ್ಬೋದು. ಯಾಕಂದ್ರೆ ನಾವು ಅದನ್ನ ನೋಡ್ಕೈತೀವಿ ಅಂತೇಳಿ ಸುಮ್ಮನೆ ಆಗ್ಬೋದು. ಅದಕ್ಕೆ ಗಮನ ಹೊಡೆದು ಆಯಾಸ್ತದ ಸುಮ್ಮನೆ. ಇವು ಹೇಳ್ಬೇಕು ಗೊತ್ತಾ, ನಾವು ನೋಡಿ ನಗದಿದ್ವಿ ಅಂತೇಳಿ ಅದು ನಾವೇನ್ ಮಾಡೋಣ, ಒಂದೊಂದಾಗಿ ನಾವು ಕೂಡ ಬಾಗಿ ದೂಬಿಡೋಣ ಒಂದು ಒಂದೊಂದಾಗಿ ಹೋಗಿ ಆ ಬಗೆಟಲ್ಲಿ ದೂಬಿಟ್ಟಾಗ ಏನ್ ಗೊತ್ತಾ, ಯಾವ ಗೊತ್ತಿಲ್ಲ ಹೆಂಗ ಮೇಲೆ ಬರಬೇಕು ಅಂತ. ಎಲ್ಲ 4 ಕಾಲುಗಳು ಅಂತ ಬರೋಂತ ಇದು ಮಾಡ್ತಿರುವಾಗ ಈ ಅಲ್ಲಿ ನೋಡಿ ಏನ್ ಮಾಡ್ತಂತ ಅವುಗಳು ಹಾಕ್ತಾರೆ. ಅವಾಗಂತ ನೋಡಿ ನಕ್ಕಿರಲ್ಲ ಆಗಿ ಒಂದು ಪ್ರಾಣಿ ಕಾಪಾಡ್ಬೇಕಂತ. ಅದಕ್ಕಾಗಿ ಈ ಒಂದು ಪಾಠ ನಮ್ಗೆ ಏನ್ ಕಲಿಸ್ತದೆ ಗೊತ್ತಾ, ನಾವು ಯಾರಾದ್ರೂ ಕಷ್ಟದಲ್ಲಿದ್ದಾಗ, ಯಾರಾದ್ರೂ ಕಣ್ಣೀರಲ್ಲಿದ್ದಾಗ ಅವ್ರು ನೋಡಿ ನಗಕ್ ಹೋಗ್ಬಾರ್ದು. ನಮ್ಮ ಜೀವನದಲ್ಲಿ ಒಂದ್ ದಿವಸ ನಾವು ಅದೇ ಫಿಲ್ಮ್ ಬಿಡಬಾರ್ದು. ಹಲ್ಲೆಲೂಯಾ. ಅನೇಕ ಸಾರಿ ಜನಗಳ ಹೀಯಾಳಿಸಲು ಬಹಳ ಈಸಿ. ನೋಡ ಆಗ್ಲೇಬೇಕಾದ್ರು ಅವ್ನ ಆಗ್ಲೇಬೇಕಾದ್ರು ಬಹಳ ಉಳಿತಿದ್ದ ಲಾಸ್ಟ್ ಒಂದ್ ದಿವಸ ಅವರೇ ಅಗ್ನೇಲಿ ಬಿದ್ದ ಗೊತ್ತಾಗತ್ತ. ಅದನ್ನ ನಾವು ಬಗ್ಗೆ ಆಡ್ಕೊಂಡಿವಲ್ಲ, ಇವತ್ತು ನಾವು ಮೇಲೆ ಬಿದ್ದಿದ್ದ ಹೆಂಗ ನಮಗೆ ಹಾಗೆ ಈ ಒಂದು ಅಲ್ಲಿನ ಕಥೆ ಗೊತ್ತಾ, ಒಬ್ಬರು ನೋಡಿ ನಗಬೇಡ, ಒಬ್ಬರು ನೋಡಿ ಹೀಯಾಳಿಸಬೇಡ, ಒಬ್ಬರ ಜೀವನ ನೋಡಿ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ. ಅನೇಕ ಸಾರಿ ನೋಡ್ತೀವಿ ನಮ್ಮ ವಿಶ್ವಾಸಗಳ ಕೆಟ್ಟ ಬುದ್ಧಿ ಗೊತ್ತಾ, ಮಾತಾಡ್ಬಿಡೋದು. ಮೌನ ಮತಿವಂತನ ಲಕ್ಷಣ. ಮಾತಾಡಿಗೆ ಮಾನ ತಪ್ಪದ, ಮಾತಾಡಿಗೆ ಮಾನ. ಹಾಗಾಗಿ ಒಬ್ಬರು ನೋಡಿ ಜೀವನದಲ್ಲಿ ಹೀಯಾಳಿಸ ಕಲಿಬೇಡ. ಒಬ್ಬರು ನೋಡಿ ಬಹಳ ಬಿದ್ದಾರ ಅವ್ರು ಹೇಗೆ ಹೊರಗಡೆ ತರಬೇಕೆಂಬುದಾಗಿ ಆಲೋಚನೆ ಮಾಡಿ.
ಅದು ನಿಜವಾದ ಕ್ರೈಸ್ತಿಯ ಜೀವನ. ಹಲ್ಲೆಲೂಯಾ. ಬಿದ್ದಂತವನ್ನು ಎತ್ತುವಂಥದ್ದು ನಿಜವಾದ ಕ್ರೈಸ್ತಿಯ ಜೀವನ. ಬಿದ್ದಾಗ ಅವನು ನೋಡಿ ಹೀಯಾಳಿಸೋದು ಅದು ನಿಜವಾದ ಕ್ರೈಸ್ತಿಯ ಜೀವನ. ಸರಿ, ಇದೆಲ್ಲ ಪಾಠಕ್ಕೆ ನಾವು ಹೋಗುವಂತರಾಗಿರೋಣ, ವಾಕ್ಯಕ್ಕೆ ಹೋಗುವಂತರಾಗಿರೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42ರವರೆಗೆ ಧ್ಯಾನಿಸುವಂತರಾಗಿರೋಣ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42 ವಚನಗಳವರೆಗೆ. అంతటా వారు ప్రయాణమై పోవుచుండగా ఆయన యొక్క గ్రామములలో ప్రవేశించెను. మార్తా అనే ఒక స్త్రీ ఆయనను తన ఇంట చేర్చుకొనెను. ఆమెకు మరియయు అనే ఒక సహోదరి ఉండెను. ఈమె యేసు పాదముల యొద్ద కూర్చుండి ఆయన బోధ ఆమె వినుచుండెను. మార్తా విస్తారమైన పని పెట్టుకుని చేత తొందరపడి ఆయన యొద్దకు వచ్చి, ప్రభువా, నేను ఒంటరిగా పని చేస్తున్నాను, నా సహోదరి విడిచిపెట్టినందున నీకు చింతలేదా, నాకు సహాయం చేయమని ఆమెతో చెప్పమనెను. అందుకు ప్రభువు మార్తా నీవు అనేకమైన పనులలో కూర్చి విచారణ కలిగి తొందరపడుచున్నావు. కానీ అవసరమైనది ఏంటంట? ఒకటే అవసరమైనది ఒకటే. మరియా ఉత్తమమైన దానిని ఏర్పరచుకొనెను. అది ఆమె యొద్ద నుండి తీసివేయబడదని ఆమెతో చెప్పాను. చాలు, ನೀವು ನೋಡುತ್ತೇವೆ ಇದರಿಂದ ವಾಕ್ಯಾಂಶಕ್ಕಾಗಿ ನಾವು ಆರಿಸಿಕೊಂಡಾಗ ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 42ರವರೆಗೆ ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ. ಆಕ್ಚುಲಿ ನನ್ನ ಸಂದೇಶ ಬೇರೆ ಆಗಿದ್ದು, ಆದ್ರೆ ಈ ವಾರ ಬರೋ ವಾರ ಬೇರೆ 3ನೇ ವಾರದಿಂದ ಬುಧವಾರ ಹೇಳಿದ ವಾಕ್ಯ ಕಂಟಿನ್ಯೂ ಮಾಡ್ತೇವೆ. ಬರುವಂತ ವಾರದಲ್ಲಿ ಒಂದು ಅಪೇಕ್ಷೆಯಿಂದ ಬರೆದು, ಹಲ್ಲೆಲೂಯಾ ಹಲ್ಲೆಲೂಯಾ. ಬರುವಂತ ವಾರದಲ್ಲಿ ಬಿಡುಗಡೆಯ ವಾರ, ನಿನ್ನ ಸ್ವಸ್ಥತೆಯ ವಾರ. ದೇವ ಸಮ್ಮುಖದಲ್ಲಿ ನಿನ್ನ ಜೀವಿತದಲ್ಲಿ ಏನಾದರೂ ಹೊಂದಿಕೊಳ್ಳಬೇಕಾದ್ರೆ ಗೆಟ್ ಟುಗೆದರ್, ಒಬ್ಬರಿಗೊಬ್ಬರು ನಾವು ಸಹಕಾರಿಗಳಾಗಿ ಒಬ್ಬರಿಗೊಬ್ಬರು ಹೇಳಿಕೊಂಡವರಾಗಿ ದೇವರ ಆಲಯಕ್ಕೆ ನಾವು ಸ್ವಸ್ಥತೆಗಾಗಿ ನಾವು ಬರುವಂತ ವಾರ ಸ್ವಸ್ಥತೆಯ ವಾರ, ಬಿಡುಗಡೆಯ ವಾರ. ಹಲ್ಲೆಲೂಯಾ. ಬಿಡುಗಡೆಯ ಆರಾಧನೆ, ಸ್ವಸ್ಥತೆಯ ಒಂದು ಆರಾಧನೆಯಲ್ಲಿ ನಾವು ಪ್ರವೇಶಿಸುವಂತಾಗಿರೋದು. ಈ ವಾರದಲ್ಲಿ ನಮ್ಮ ಒಂದು ಯೂತ್ ಕ್ಯಾಂಪ್ ಜರುಗ್ತಾ ಇದೆ. ಅದಕ್ಕಾಗಿ ನಾನು ಬೇಗನೆ ಮುಗಿಸಬೇಕಾಗುತ್ತ, ಆದ್ರೆ ಬೇಗ ಮುಗಿಯುವಂತ ಲಕ್ಷಣ ಇಲ್ಲ. ಆದ್ರೆ ಆದಷ್ಟು ಬೇಗ ನಾನು ಕಟ್ ಮಾಡಿ ಪ್ರಯತ್ನ ಮಾಡ್ತೇನೆ. ನೋಡುತ್ತೇವೆ, ವಾಕ್ಯದ ಶೀರ್ಷಿಕೆ ಬಂದು ಆರಿಸಿಕೊಳ್ಳುವ ಸ್ಥಳ. ಪಕ್ಕದ ವ್ಯಕ್ತಿಗಳಿಗೆ ಆರಿಸಿಕೊಳ್ಳುವ ಸ್ಥಳ. ಹಲ್ಲೆಲೂಯಾ. ಆರಿಸಿಕೊಳ್ಳುವ ಸ್ಥಳ ನೋಡುತ್ತೇವೆ. ಇಲ್ಲಿ ಯೇಸು ಸ್ವಾಮಿ ತನ್ನ ಸುವಾರ್ಥ ಯಾತ್ರೆಯಲ್ಲಿ ಆತನು ಹೋಗ್ತಿರುವಂತಹ ಸಮಯದಲ್ಲಿ ವಾಕ್ಯ ಓದ್ತೀನಿ ಕೇಳ್ರಿ. ಅವರು ಸಂಚಾರ ಮಾಡುತ್ತಿರುವಾಗ ಆತನು ಒಂದಾನೊಂದು ಹಳ್ಳಿಗೆ ಬಂದನು. ಅಲ್ಲಿ ಮಾರ್ತಾಳೆಂಬ ಒಬ್ಬ ಸ್ತ್ರೀಯು ಆತನನ್ನು ತನ್ನ ಮನೆಯಲ್ಲಿ ಇಳಿಸಿಕೊಂಡಳು. ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. 39ನೇ ವಚನ ಎಲ್ಲರೂ ಸೇರಿರುವುದನ್ನು ಪ್ರತಿಯೊಬ್ಬರು ನಮ್ಮ ಸ್ವಂತ ಭಾಷೆಯಲ್ಲಿ ಪ್ರತಿಯೊಬ್ಬರು ಎಲ್ಲರೂ ಸೇರಿ, ಆಕೆಯು
ಆಕೆಗೆ ಮರಿಯಳೆಂಬ ಒಬ್ಬ ತಂಗಿ ಇದ್ದಳು. ಈಕೆಯು ಟಿವಿ ಮುಂದೆ ಕರೆಕ್ಟ್ ಆಯ್ತಾ? ನನ್ನ ಭಾಷೆ ತಪ್ಪಾಯ್ತಾ? ಅನ್ಯೋಕ್ತಿ ಕೇಳಿ. ಈಕೆಯು ವ್ಯಾಪಾರದ ಮುಂದೆ, ಈಕೆಯು ಕೆಲಸದ ಮುಂದೆ. ಕರೆಕ್ಟಾಗಿ ನೋಡ್ರಿ, ನೀವು ಬೈಬಲ್ ಹೆಂಗಿದೆ ಹೇಳಸ್ತೇನೆ. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಹಲ್ಲೆಲೂಯಾ. ಈಕೆಯು ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು. ಏನ್ ಮಾಡ್ತಿದ್ದಕ್ಕೆ? ಏನ್ ಮಾಡ್ತಿದ್ದು ಹೇಳ್ರಿ? ಸ್ವಾಮಿಯ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಆಕೆ ದೇವರ ವಾಕ್ಯವನ್ನು ಕೇಳ್ತಿದ್ದು. ಇವತ್ತು ನೀನು ಎಲ್ಲಿ ಕೂತ್ಕೊಳ್ತಾ ಇದೆಯಾ? ಎಲ್ಲಿದೆ ನಮ್ಮ ಜೀವಿತ? ಎಲ್ಲಿ ಹೋಗ್ತಾ ಇದೆ ನಮ್ಮ ಒಂದು ಆತ್ಮಿಕ ಪಯಣ? ದೇವರ ವಾಕ್ಯ ಹೇಳ್ತಾ ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನದಲ್ಲಿ ಓದೋಣ ಈ ಸಮಯದಲ್ಲಿ. ಕೀರ್ತನೆ 1ನೇ ಅಧ್ಯಾಯ 1ನೇ ವಚನದಿಂದ 3ನೇ ವಚನ. Psalms 1:1-3. ಒಂದನೇ ವಚನದಿಂದ ಓದ್ರಿ ಗಟ್ಟಿಗೆ. 1:1-3 ಯಾವನು ವ್ಯಾಪಾರದಲ್ಲಿ ಏನಂತ ದುಷ್ಟನ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಅವನು ಎಷ್ಟೋ. ಇಲ್ಲಿ ಎಷ್ಟು ಧನ್ಯ ಅಂತ ಹೇಳ್ತಾರ? ಎಷ್ಟೋ ಎಷ್ಟೋ ಕಷ್ಟ ಇದೆ ಸರ್. ನನ್ ಕಷ್ಟ ನಿಗೇನ್ ಗೊತ್ತು? ಈ ಕಷ್ಟದ ಬೆಟ್ಟೆ ಬಿಸಾಕು. ದೇವರ ವಾಕ್ಯ ಹೇಳ್ತಾ ಮರಿಯಳು ಯೇಸುವಿನ ಪಾದ ಮೇಲೆ ಕೂತ್ಕೊಂಡಿದ್ದಂತ. ಯೇಸು ಯಾರ್ರಿ? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಯೇಸು ಯಾರು? ಯೇಸು ಯಾರಪ್ಪ? ಯೇಸು ದೇವರೇ. ಯೇಸು ಯಾರಪ್ಪ? ನನ್ನಾಗಿ ಶಿವನ ಮಾಡ್ತಾರೆ. ಯೇಸು ಯಾರು ಹೇಳ್ರಿ? ಯೇಸು ಯಾರು? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಏನಂತ? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರು ಇದ್ದನು, ಆತನ ಮೂಲಕವಾಗಿ ಸಮಸ್ತವೂ ಉಂಟಾಗಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ. 14ನೇ ವಚನ. ಆ ವಾಕ್ಯವೆಂಬಾತನು ನರವತಾರ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಯಾರಂತ? ಕೀರ್ತನೆ 1ನೇ ಅಧ್ಯಾಯ 7ನೇ ವಚನ ಹೇಳ್ತ ಯಾವನು ದುಷ್ಟರುಗಳನ್ನು ನಿಂತುಕೊಳ್ಳದೆ ಪಾಪಾತ್ಮದಲ್ಲಿ ಕೂತ್ಕೊಳ್ಳದೆ ಯೆಹೋವನ ಪಾಕಿಸ್ತಾನಿ ಕೂತ್ಕೊಳ್ಳೋದ ಏನ್ ಹೇಳ್ತಾ? ಕಂಠಪಟ್ಟ ಮಾಡಿಸೋ ಮಕ್ಕಳಿಗೆ ಅರ್ಧ ವಾಕ್ಯ ಪಾಸ್ಟ್ ಪ್ರಸಂಗ ಮಾಡ್ತಾರೆ, ಅರ್ಧ ಮಕ್ಕಳ ವಾಕ್ಯ ಮಕ್ಕಳು ಪಾಸ್ಟ್ ಹೇಳ್ಕೊಡ್ಬೇಕು, ಬೆಳೆಸಬೇಕು. ವಾಕ್ಯ ಅಂತ ಹೇಳ್ತದ ಒಬ್ಬನು ದುಷ್ಟರಲ್ಲಿ ನಿಂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರ. ಧರ್ಮಶಾಸ್ತ್ರ ಅಂದ್ರೆ ಏನು? ಧರ್ಮಶಾಸ್ತ್ರ ಏನು?
ಏನೋ ಬಿಡಿಸ್ತಾ ನಮ್ಗೆ ಏನೋ ಗೊತ್ತಿಲ್ಲ, ನಮ್ ಟೈಮ್ ಆಗ್ತಾ ಇದೆ, ಬೇಗ ಬಿಟ್ಟು ನಾವು ಹೋಗ್ಬೇಕಂತೀರ. ಧರ್ಮಶಾಸ್ತ್ರ ಅಂದ್ರೆ ಏನ್ರಿ? ಉತ್ತರ ಮಾಡ್ತಾ ಹೇಳ್ರಿ. ಧರ್ಮಶಾಸ್ತ್ರ ಏನು? ದೇವರ ವಾಕ್ಯ. ಪಕ್ಕದ ತೆಗೆದಿದೆ. ಏನ್ ಮುಟ್ಟಾಳ? ದೇವರ ವಾಕ್ಯ ಅದು. ಪಕ್ಕದ ತೆಗೆದಿ. ಏನ್ ಮುಟ್ಟಾಳ? ಏನ್ ಮುಟ್ಟಾಳಿ? ಹೇಳ್ರಿ, ಡೈಲಾಗ್ ಹೇಳ್ರಿ, ನಾನು ಹೇಳ್ಕೊಡ್ತೀವಿ. ಏನ್ ಮುಟ್ಟಾಳ? ದೇವರ ವಾಕ್ಯ. ಏನ್ ಮುಟ್ಟಾಳ? ಆ ದೇವರ ವಾಕ್ಯವೇ ನನ್ನ ಯೇಸು. ಆ ದೇವರ ವಾಕ್ಯವೇ ನನ್ನ ಯೇಸು. ಹಲ್ಲೆಲೂಯಾ. ಮುಟ್ಟಾಡ್ರಿ ನೀವು. ದೇವರ ಪಾದ ನಿಮಗೆ ಬೇಕಾಗಿಲ್ಲ, ದೇವರ ವಾಕ್ಯ ನಿಮಗೆ ಬೇಕಾಗಿಲ್ಲ. ಮರಿಗಳು ಒಂದಾಡ್ಸ್ಕೊಂಡು ಎಲ್ಲಿ ಕೂತ್ಕೊಂಡಂತ? ಎಲ್ಲಿ ಕೂತ್ಕೊಂಡು? ದೇವರ ಕೂತ್ಕೊಳ್ಳಬೇಕಾದ ಸ್ಥಳ ಯಾವುದು? ಮಾರ್ತಳು ಒಂದು ಕೆಲಸ ಮಾಡಿ, ಫಸ್ಟ್ ಯೇಸುವನ್ನು ತನ್ನ ಮನೆಗೆ ಸೇರಿಸ್ಕೊಂಡು, తన మనకి ఆమె ఇంటికి ఆమె చేర్చుకుంది. కానీ పిలిచిన ఆమె వచ్చిన ఆయన జట్టులో కూర్చునిందా? ನೋಡ್ರಿ, ಯೇಸು ಅಂತ ಅಂದ್ರೆ ಕರೆದವನು ಮಾಡ್ತಾಳು. ಬೇಸ್ ಅರ್ಥ ಮಾಡ್ಕೊಳ್ರಿ ವಾಕ್ಯ. ಎಲ್ಲಿಗೋ ಹೋಗ್ತಾ ಇದೆ, ನನ್ನ ಟೈಮ್ ನಾನು ಮುಗಿಸ್ಬೇಕು. ಆಕ್ಚುಲಿ ಈ ವಾರ ಇದು ನೋಡ್ತೇವೆ, ಮಾತಾಡೋ ಮನೆಗೆ ಕರೆದು ಯೇಸು. ಆದರೆ ಯೇಸುವಿನ ಸನ್ನಿಧಾನಕ್ಕೆ ಕೂತ್ಕೊಂಡಿದ್ದ. ಅನೇಕರಿಗೆ ಯೇಸು ಬೇಕು, ಯೇಸು ಕೊಡುವಂತ ಆಶೀರ್ವಾದ ಅನೇಕ ಬೇಕಾಗಿಲ್ಲ. ಯೇಸುವಿನ ಆಶೀರ್ವಾದ ಯಾವಾಗ ಬರ್ತಾ ಗೊತ್ತಾ? ಯೇಸುವಿನ ಪಾದಗಳ ಮುಂದೆ ಕೂತ್ಕೊಂಡಾಗ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೋ ಬಾಯಮ್ಮನ ಇಲ್ಲಮ್ಮ ಚರ್ಚಿಗೆ ಬರ್ಬೇಕು, ದೇವ್ರ ಕೇಳಬೇಕು ಅಂದ್ರೆ, ಇಲ್ಲ ಸರ್ ಚರ್ಚಿಗೆ ಬಂದ್ರೆ ಅಡಿಗೆ ಮಾಡಿಸಿದ ಚರ್ಚಿಗೆ ಬರ್ಬೇಕು, ಯಾಕಂದ್ರೆ ಬೋರ್ ಬಿಡುತ್ತಂತ, ಅಡಿಗೆ ಚರ್ಚ್ ವೇಸ್ಟ್ ಹೋಗುತ್ತ. ನಿನ್ನ ಅಡಿಗೆ ಯಾರು ಬೇಕಾಗತ್ತ? ದೇವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ದೇವರ ಕಾರ್ಯಕ್ಕಾಗಿ ನಾವು ಅಡಿಗೆ ಮಾಡಿಸ್ತೀವಿ. ಅಸಮದ ಅನ್ಸಿಲ್ಲ ಅಂತ ಕಂದಿಲ್ಲ, ವಿರಾಟ ಕಂದಿಲ್ಲ. ಇಲ್ಲಪ್ಪ ಅಡಿಗೆ ಮಾಡಿಸ್ಲೇಬೇಕು, ಕಷ್ಟ ಬರ್ತೀನ ಇಲ್ಲದೆ ಏನೋ ಒಂದು ಕಳ್ಕೊಳ್ಳಬೇಕು. ಚರ್ಚೆ ಬರಕ್ಕೆ ಇಷ್ಟ ಇಲ್ಲ. ಆಯ್ತಾ, ತಿಂಗಳು ಹೋದ್ರೆ ಚರ್ಚೆ ಬರ್ತಾವ, ಬಟ್ ಅಡಿಗೆ ಮಾಡ್ಕೊಂಡು ಚರ್ಚೆ ಬರ್ತಾರ. ಅಡಿಗೆ ಮಾಡ್ಕೊಂಡು ಚರ್ಚೆ ಬರಲ್ಲ ಅವಾಗ ತಿಂಗಳು. ನೋಡ್ರಿ ಅರ್ಥ ಇರ್ತಾರೆ. ವಾಕ್ಯಕ್ಕಾಗಿ ದೇವರ ಪಾದಕ್ಕೆ ಬಂದರೆ ದೇವರನ್ನ ಆಶೀರ್ವದಿಸ್ತಾನೆ. ಹಲ್ಲೆಲೂಯಾ. ಮಾರ್ತಳು ಯೇಸುವನ್ನು ನಂಬಿದ್ಲು, ಯೇಸು ತನ್ನ ಕರ್ಕೊಂಡು. ಆದ್ರೆ ಯೇಸುವಿನ ವಾಕ್ಯ ನಂತರ ಅಲ್ಲ, ಲೋಕ ರೀತಿಯಲ್ಲಿ. ಇವತ್ತು ನಾವು ಯೇಸುವನ್ನು ನಂಬಿದ್ದೇವೆ, ನಂಬಿದ್ರಿಲ್ಲ. ಇಲ್ಲಿ ಯೇಸುವನ್ನು ನಂಬದವರು ಯಾರಿಲ್ಲ? ಇವತ್ತು சொல்றேன், ಯೇಸುವನ್ನು ನಂಬದವರು ಯಾರಿಲ್ಲ? ನಾವು ಯೇಸು ಸ್ವಾಮಿ ನಂಬಿದ್ದೇವೆ. ಯೇಸು ಸ್ವಾಮಿ ನಮ್ಮ ಹೃದಯದ ಮನೆಯಲ್ಲಿ ನಾವು ಕರ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಆತನು ಗೋಡೆ ಮೇಲೆ ಒಂದು ಫೋಟೋದಲ್ಲಿ ಇರುವಂತನಲ್ಲ, ಗೋಡೆ ಮೇಲೆ ಒಂದು ಸಿಮೆಂಟ್ ಅಲ್ಲಿ ಇರುವಂತನಲ್ಲ, ಆತನು ನಮ್ಮ ಹೃದಯದಲ್ಲಿ ಇರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ಹೃದಯ ಎಂಬ ಆ ಹಡಗಿನಲ್ಲಿ, ನಮ್ಮ ಹೃದಯ ಎಂಬ ಮನೆಯಲ್ಲಿ ನೆಲೆಸುವ ದೇವರ ಆತನಾಗಿದ್ದಾನೆ. ದಿವಸ ಒಂದು ಮನೆಗೆ ಒಬ್ಬ ವ್ಯಕ್ತಿ ಒಳ್ಳೆ ಮನೆ ಕಟ್ಕೊಂಡು ಆ ವ್ಯಕ್ತಿ ಗೊತ್ತಾ, ಹಲವಾರು ಜನನ ಮನೆ ಮುಂದೆ ಕಟ್ಟಾನೆ. ಅದರಲ್ಲಿ ಒಬ್ಬನು ಯೇಸು ಸ್ವಾಮಿ. ಆತನಂತ, ದೇವ್ರೇ ನನ್ನ ಮನೆ ಹೋಗಿ ಬಾಪ ಅಂತ. ಸ್ವಾಮಿ ನಿಮ್ಮ ಮನೆ ಕೊಟ್ಟಿದ್ದೀಯಾ, ನನ್ನ ಮನೆಗೆ ಬರ್ಬೇಕು ಸ್ವಾಮಿ ಅಂದಾಗ, ಆಯ್ತು ಯೇಸಪ್ಪನಂತ, ಆಯ್ತು ಬರ್ತೀನಿ ಇದಾಗಿ ಯೇಸು ಸ್ವಾಮಿ ಅವರೆಲ್ಲರಿಗಿಂತ ಮೊದಲು ಯೇಸು ಹೋಗ್ತಂತ. ಅವರ ಮಗ ಪ್ರೀತಿನ ಕಂಡಂತ ಕಲಿಯುವಾಗ ಪ್ರೀತಿ ಇರ್ತದ. ಯಾಕಂದ್ರೆ ಆ ಪ್ರೀತಿನ ಕಡದಾಗ ಯೇಸು
ಬರ್ತೇವೆ ಒಂದು ಭಾವನೆಯಿಂದ ಕರಿತೇವೆ. ಯೇಸು ಮನೆ ಕರೆದ, ಯೇಸು ಸ್ವಾಮಿ ಬಂದ, ಪ್ರೀತಿ ಮಾಡಿ ಎಲ್ಲರನ್ನೇ ಮೊದಲ ಯೇಸು ಸ್ವಾಮಿ ಅಂತ ಹೋದಾಗ, ಇಸಪ್ಪ ಬಾ ಬಂದಿದೆಯಪ್ಪ, ನೀವು ಬಹಳ ಕೋರಿಕೊಂಡಿಸ್ಕೊಂಡ್ರ ಸ್ವಾಮಿ, ಎಲ್ಲ ಬಂದಿದೆ ಸ್ವಾಮಿ. ಸ್ವಾಮಿ ಗುರಿ ಮೊದಲು ಬಂದಿದ್ಯಾ, ಮೊದಲು ಫಸ್ಟ್ ಚೇರ್ ಬಿಟ್ಕೋ ಸ್ವಾಮಿ, ಮತ್ತೆ ಚೇರ್ ಬಿಟ್ಕೋ, ಮತ್ತೆ ಚೇರ್ ಬಿಟ್ಕೋ. ಯೇಸು ಸ್ವಾಮಿ ನಾನು ಚೇರ್ ಬಿಟ್ಕೊಂಡು ಕೂತ್ಕೊಂಡ ನಂತರ ಸ್ವಲ್ಪ ಹೊತ್ತಾಗಿದ್ದೆ, ಇಂಜಿನಿಯರ್ ಬಂದ. ಅಮ್ಮ ಕೇಳಿದ, ಇಂಜಿನಿಯರ್ ಬಂದಿದ್ದೆ. ಆ ವ್ಯಕ್ತಿ ಅನ್ನಂತ, ಎಸಪ್ಪ ಏನ್ ಅನ್ಕೋಬೇಡ, ಈ ಮನೆ ಕಟ್ಟಿದವನು ಇಂಜಿನಿಯರ್, ಮನೆಗೆ ಪ್ಲಾನ್ ಮಾಡೋದು ಇಂಜಿನಿಯರ್, ಅದಕ್ಕೆ ಹಾಗೆ ಇಂಜಿನಿಯರ್ ಬಂದಿದ್ದಾನೆ, ಸ್ವಲ್ಪ ನಿಮ್ ಪಕ್ಕದ ಚೇರ್ ಕೂತ್ಕೊಳ್ತಾನೆ ಅಂದಾಗ ಏನಾಗ ಗೊತ್ತಾ, ಆ ಸೆಂಟ್ರಲ್ ಚೇರ್ ಅನ್ನು ಯೇಸಪ್ಪ ಬಿಟ್ಟು ಪಕ್ಕ ಚೇರ್ ಬಂದ. ಪಕ್ಕ ಚೇರ್ ಹೋಗಿದ್ದೆ ಸಮಯದಲ್ಲಿ ಅಲ್ಲಿ ಬಂದು ಇಂಜಿನಿಯರ್ ಕೂತ್ಕೊಂಡು, ಸೆಂಟ್ರಲ್ ಚೇರ್ ಇಂಜಿನಿಯರ್ ಕೂತ್ಕೊಂಡಾಗ ಇಂಜಿನಿಯರ್ ಆಗಿದ್ದೆ. ಸ್ವಲ್ಪ ಹೊತ್ತಿಗೆ ಆ ಏರಿಯಾ MLA ಬಂದ. ಯಾರು? MLA, ವಾರ್ಡ್ ಮೆಂಬರ್ ಬಂದಾಗ ಆ ವ್ಯಕ್ತಿ, ಮನೆ ಕಟ್ಟಿಸಿದ ವ್ಯಕ್ತಿ ಬರಿ ಅಂತಂದಾಗ ಆ ವ್ಯಕ್ತಿ ಬಂದಾಗ ಆ ವ್ಯಕ್ತಿಗೆ ಯೇಸು ಅಂತ, ಯೇಸಪ್ಪ ಏನ್ ಅನ್ಕೋಬೇಡ, ಇವತ್ತು ಗೌರ್ಮೆಂಟ್ ಕಡೆಯಿಂದ ನನಗೆ ಮನೆ ಮಾಡಿಕೊಟ್ಟವನು, ಬಿಲ್ ಮಾಡಿಕೊಟ್ಟವನು ಈ ಒಂದು ಕೌನ್ಸಿಲರ್ ಆಗಿದ್ದಾನೆ, ಈ MLA ಆಗಿದ್ದಾನೆ, ಅದಕ್ಕಾಗಿ ಸ್ವಲ್ಪ ಏನು ಅನ್ಕೋಬೇಡ, ಇಚ್ಛೆಯಿಂದ ಆಚೆ ಹೋಗ್ಬೋದು ಅಂತ ಹೇಳಿದಾಗ ಯೇಸು ಅಂತ ಆಚೆ ಹೋಗ್ಬೋದು. ಅದಾದ ನಂತರ MLA CM ಬಂದಾಗ CM ಬಂದ ನಂತರ ನೋಡ್ತೇವೆ, ಇಷ್ಟು ಜನ ಇವ್ರು ಯಾರು ಸೇರಿಸ್ತಾನೆ, ಆಲೋಚನೆ ಮಾಡೋದು. ಶೆಲ್ಟರ್ ಚೇರಲ್ಲಿ ಇಂಜಿನಿಯರ್ ಅದನ್ನ, ಪಕ್ಕ ಚೇರಲ್ಲಿ ಕೌನ್ಸಿಲರ್ ಅದನ್ನ, ಆ ಕಡೆ ಚೇರಲ್ಲಿ ನೋಡ್ತೇವೆ ಏಸಪ್ಪ ಅದನ್ನ. ಏಸಪ್ ಚೇರ್ದಲ್ಲಿ ಇನ್ನ ಕೆಲವು ಚೇರ್ ಬರ್ತಾವಲ್ಲ, ಸರಿ ಏಸಪ್ಪ ಅಂತೇಳಿ, ಏಸಪ್ಪ ಸ್ವಲ್ಪ ಅಲ್ಲಿ ರಿಕ್ವೆಸ್ಟ್ ಇತ್ತು, ರಿಕ್ವೆಸ್ಟ್ ಚೇಂಜ್ ಆಗ್ಬಿಡ್ತು, ಏಸಪ್ಪ ಏಸಪ್ಪ ಅಂತ ಆಯ್ತು ಮಗನಿಂದಾಗಿ ಸರ್ಕೊಂಡ. CM ಬಂದ ನಂತರ ಆ ಮನೆಗೆ ದೊಡ್ಡ ಒಬ್ಬ ಹಿರಿಯ ಯಜಮಾನ, ಆ ಮನೆ ಕಟ್ಟಿಸಿದ ವ್ಯಕ್ತಿಯ ಅಪ್ಪ ಬಂದಾಗ, ಅಪ್ಪ ಬಾಪ ಎಲ್ಲಿ ಹೋದಪ್ಪ, ನೀನೇ ಮನೆ ಕಟ್ಟಿಸಿ, ನೀನೇನ್ ಮಾಡಿ, ನೀನ್ ಬಾ ಅಂತಾಗಿ ಕರೆದಾಗ ಅಲ್ಲಿ ನೋಡ್ತೇವೆ, ಅಲ್ಲಿ ಬಂದಿದ್ದಾನೆ. ಅಲ್ಲಿ ಮತ್ತೆ ಹಿಂದೆ ನೋಡ್ದಂತ ಸ್ವಲ್ಪ, ಎಸಪ್ಪ ಆಯ್ತು ಬನ್ನಿ, ಅಲ್ಪ ಕೂತ್ಕೊಂಡ ನಂತರ ಬಗೆಗಿನ ಲಾಸ್ಟ್ ಎಡೆ ಚಿರಿದಾಗ ಆ ವ್ಯಕ್ತಿ ನೋಡ್ಬೋದನ್ನು ನೋಡ್ತೀವಿ. ಸಮಯದಲ್ಲಿ ನೋಡ್ತೇವೆ ಆ ಮನೆ ಕಟ್ಟಿದಂತ ಮೇಸ್ತ್ರಿ, ಕಾಂಟ್ರಾಕ್ಟ್ ಮೇಸ್ತ್ರಿ ಬಂದಾಗ, ನೀನೇನ ಬಿಸ್ನೆಸ್ ಬಂದ್ರೆ ಈಗ ನೋಡಿ, ಎಲ್ಲರೂ ಬಂದಾರಪ್ಪ, ದೊಡ್ಡವರೆಲ್ಲ ಬಂದಾರ, ಈ ಕಡೆ ಒಂದು ನೀನೇ ಮುಖ್ಯವಾದ ವ್ಯಕ್ತಿ ಅಪ್ಪ, ಯಾಕಂದ್ರೆ ನೀನಂದ್ರೆ ಮನೆಗಿದ್ದು ಬರ್ತಿಲ್ಲ, ಯಾಕಂದ್ರೆ ಕಟ್ಟುವವನು ಬಹಳ ಮುಖ್ಯ, ಮನೆ ಕಟ್ಟುವವನು ಎಸಪ್ಪ ನೆಕ್ಸ್ಟ್. ಅದಾದ ನಂತರ ನೋಡ್ತೀವಿ ಅಲ್ಲಿ ಉಳಿದ ಚೇರು ನಂತರ ಆ ಚೇರಲ್ಲಿ ಎಸಪ್ಪ ಏನಾಗಬೇಡ, ಸ್ವಲ್ಪ ಆ ಲಾಸ್ಟ್ ಜಾಗದಲ್ಲಿ ಜಾಗ ಐತಲ್ಲ, ಅಲ್ಲಿ ಕೆಳಗೆ ಕುತ್ಕೊಳ್ಬೇಕು, ಆ ಚೇರಲ್ಲಿ ನಾನು ಕುತ್ಕೊಳ್ಬೇಕು ಅಂತಂದಾಗ ಏಸಪ್ಪ ಅಲ್ಲಿ ತಾಳ್ಮೆಯಿಂದ ಕೆಳಗೆ ಕುತ್ಕೊಳ್ಳಲ್ಲ, ಎಲ್ಲ ಹಿಂದೆ ಒಳಗಂತ ಆದ್ರಿಂದಾಗಿ ಹೇಳ್ದಂತ, ಸರಿ ಈ ಸಮಯದಲ್ಲಿ ಎಲ್ಲರೂ ಬಂದಿದ್ದಾರೆ, ದೊಡ್ಡವರು ಬಂದಿದ್ದಾರೆ, ಎಲ್ಲರಿಗೂ ಸನ್ಮಾನ ಮಾಡೋಣ, ಎಲ್ಲರೂ ಒಂದೆರಡು ಮಾತು ಮಾತಾಡೋಣ ಅಂತಂದಾಗ ಆ ವ್ಯಕ್ತಿ ಇಂಜಿನಿಯರ್ ಅಂತ, ಅಣ್ಣ ಎರಡು ಮಾತು ಮಾತಾಡ್ಸ, ಒಂದೆರಡು ಮಾತು
ಏಸಪ್ಪ ನನ್ನ ಮಗನೇ ನಾನು ಮೊದಲು ಬಂದಿದ್ದು, ನನ್ನ ಸಹಾಯ ಮಗನಿಗೆ ಸಿಕ್ಕಿತ್ತು ಅಂತ ಏಸಪ್ಪ ಮೊದಲ ಅನ್ಕೊಂಡಾರೆ. ಈ ವ್ಯಕ್ತಿ ಒಂದು ಗೊತ್ತಾ ಮೊದಲು ಇಂಜಿನಿಯರ್ ನೋಡ್ತಾರೆ, ಯಾಕಂದ್ರೆ ಇಂಜಿನಿಯರ್ ಇಲ್ಲ ಮಿಲ್ಕಲ್ ಮಾಡ್ಬಿಟ್ಟಿಲ್ಲ. ಈವನ ಆಲೋಚನೆ ಮಗನೇ ಆಯ್ತಾಯ್ತು ನಾವು ಇಂಜಿನಿಯರ್ ಬಂದಂತ ಇಂಜಿನಿಯರಿಂಗ್ ಬಂದು 2 ಮಾತು ಮಾತಾಡಿದ ನಂತರ ಇಂಜಿನಿಯರಿಂಗ್ ಕರೆದು ಒಂದು ತಂಬರಿ ಶಾಲಾ ತಂದು ಒಂದು ಗುನ್ನಾಡ್ ತಂದು ಸನ್ಮಾನ ಮಾಡ್ತಂತ ಕುಂದಿಸುವಂತ, ಆದ್ಮೇಲೆ ಕೌನ್ಸಿಲರ್ಗೆ, ಆದ್ಮೇಲೆ CMಗೆ ಸನ್ಮಾನ ಮಾಡ್ತಂತ. ಆ 3 ಸನ್ಮಾನ ಮಾಡಿ ನಂತರ ಏಸಪ್ಪ ಕಾಯ್ಕೊಂಡು ಕೂತಿದ್ದಾರೆ, ನನ್ನ ಮಗನಿಗೆ ಏನು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾನೆ ಅಂತ. ಆ 3 ಮಾತಾಡಿದ ನಂತರ ಆ 3ಗೆ ಶಾಲಾ ಹೂವು ಹಾಕಿದ ನಂತರ ಅವರ ಆದ್ಮೇಲೆ ಎಲ್ಲರಿಗೆ ಧನ್ಯವಾದಗಳು, ನನ್ನ ಮನೆ ಒಬ್ಬರಿಗೆ ಬಂದಿದ್ದೇವೆ ಎಲ್ಲರಿಗೆ, ಇಂಜಿನಿಯರ್ಗೆ ಧನ್ಯವಾದ, CMಗೆ ಧನ್ಯವಾದ, ಎಲ್ಲ ಧನ್ಯವಾದಗಳು. ಆದ್ಮೇಲೆ ಬಂದ್ರಲ್ಲೇ ಊಟ ಮಾಡ್ಕೊಂಡು ಹೋಗ್ರಿ, ಲಾಸ್ಟಿಗೆ ಏಸಪ್ಪ ನೀವು ಕೂಡ ಊಟ ಮಾಡ್ಕೊಂಡು ಹೋಗೋದು. ಆಗ ಯೇಸು ಸ್ವಾಮಿ ಅಂತಾನ, ಮಗನೇ ನೀನು ಮನೆ ಬೇಕಂತ ಯಾರು ಕೇಳಿದಿಲ್ಲ, ಯಾರು ಕೇಳಿದ್ರು? ಸ್ವಾಮಿ ನನ್ನ ಮನೆ ಬೇಕಂತ ಕೇಳಿದ್ರು ಮುಂದೆನೆ ಮೊದಲು, ನೀನು ಮೊದಲು ಯಾರಿಗೆ ಸಾಕಾಗ ಸ್ವಾಮಿ ಅದು ನೀವೇ ಕೊಡಬೇಕಾಗಿತ್ತು. ಕೊಟ್ಟಲ್ಲ ಸ್ವಾಮಿ, ಅಷ್ಟು ಚಲಿ ಕುದಿಸ್ದೆ, ಶೆಂಟರ್ ಚಲಿ ಕುದಿಸ್ದೆ, ಅದನ್ನ ಏನ್ ಮಾಡ್ತೀನಿ ಲಾಸ್ಟ್ ಕೊನೆಗೆ ನಾನು ತಗೊಂಡೋಗಿ ಮೂಲೆಯಲ್ಲಿ ಬಿಸಿ. ಇವತ್ತು ಅನೇಕರು ಹೇಳೋದು ಗೊತ್ತಾ, ಯೇಸು ಸ್ವಾಮಿಯನ್ನು ಕರ್ಕೊಂಡಿದ್ದಾರೆ ಮನೆಗೆ, ಯೇಸು ಸ್ವಾಮಿಯಿಂದ ತಮ್ಮ ಜೀವಿತಗಳಿಗೆ ಬೆಳಕಿಲ್ಲ, ಯೇಸು ಸ್ವಾಮಿಯಿಂದ ತಮ್ಮ ಜೀವಿತಗಳಿಗೆ ರಕ್ಷಣೆ ಇಲ್ಲ. ಯೇಸು ಸ್ವಾಮಿ ಅದ್ಭುತಗಳು ಮಾಡೋರಿಗೆ ಯೇಸು ಸ್ವಾಮಿ ಬೇಕು. ಹಲ್ಲೆಲೂಯಾ. ಅದ್ಭುತವಾದ ನಂತರ ಎಡಗಲದ ತೋರಿಸ್ತಾರೆ ದೇವರು, ಕೆಲಸ ಎಡಗಲದೇ ತೋರಿಸ್ತಾರೆ ದೇವರು. ನೋಡುತ್ತೇವೆ ಮಾರ್ತೋಳು ಯೇಸು ತನ್ನ ಕರ್ಕೊಂಡು, ಆದ್ರೆ ಯೇಸುವಿಗೆ ಕೊಡಬೇಕಾದ ಗೌರವ ಕೊಡ್ತಾ ಇಲ್ಲ. ಸರಿ, ಯಾರ ಮನೆಗೆ ಹೋಗಿದ್ದು, ಯಾರ ಮನೆಗೆ ಹೋಗಿದ್ದಾಗ ಮನುಷ್ಯಕ್ಕೆ ಹೋಗಿದ್ದು, ನಾನು ಯಾರು ಹೋಗಿದ್ದು ಗೊತ್ತಿಲ್ಲ. ಒಂದ್ ದಿವಸ ಹೋಗಿದ್ವಿ, ಆ ಮನೆಯಲ್ಲಿ ಕೂತ್ಕೊಂಡಿದ್ವಿ, ಬರೀ ಕೂತ್ಕೊಂಡಿದ್ವಿ, ಅರ್ಧ ಗಂಟೆ ಕೂತ್ಕೊಂಡಿದ್ವಿ, ಮುಕ್ಕಾಲು ಗಂಟೆ ಕೂತ್ಕೊಂಡಿದ್ವಿ, ಏನಿಲ್ಲ. ಲಾಸ್ಟ್ಗೆ ಎದ್ದು ಬರ್ತೀರಮ್ಮ, ಏನ್ ಸರ್ ಏನ್ ಬಂದಿದ್ದು, ಏನಿಲ್ಲ ಬೇಡ ನಾನು ಹೋಗ್ತೀನಿ. ಹೋಗ್ತೀನಮ್ಮ. ಅನಂತರ ನಾನು ಮನೆ ಬಂದ ನಂತರ ಒಂದು ವಾರ ನಂತರ ನೋಡ್ತೀನಿ ನ್ಯೂಸ್ ಏನ್ ಗೊತ್ತಾ, ಪಾಸ್ಟ್ ಯಾಕೆ ಬಂದೋ ಗೊತ್ತಿಲ್ಲ, ನಮ್ಮ ಮನೆ ಶೇರ್ ಮಾಡಿಲ್ಲ. ಬಂದಂತ ಪಾಸ್ಗೆ ಮನೆ ಯೋಗ್ಯತೆ ಗೊತ್ತಿಲ್ಲ, ಬಂದಿರುವಂತ ಯೇಸು ಸ್ವಾಮಿಗೆ ಕೊಡುವ ಸ್ಥಾನ ಗೊತ್ತಿಲ್ಲ. ಬಂದಿಯಾ? ಹೌದು. ಯಾಕೆ ಬಂದಿದ್ದಾನೆ ಯೇಸು ಸ್ವಾಮಿ ನನ್ನ ಮನೆಗೆ ಯಾಕೆ ಕರ್ಕೊಂಡಿದ್ದೀನಿ? ಆತನ ಮುಂದೆ ಕೂತಾಗ ಆತನು ನನಗೆ ಬೇಕಾದ ಆಶೀರ್ವಾದ ಕೊಡ್ತಾನೆ. ಅದಕ್ಕೆ ಹೇಳಿದ್ದು ಆರಿಸಿಕೊಳ್ಳುವ ಸ್ಥಳ, ಆರಿಸಿಕೊಳ್ಳುವ ಸ್ಥಳ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸ್ಥಾನ ಆರಿಸಿಕೊಳ್ತಾ ಇದೆಯಾ? ಮರಿಯಳು ಆರಿಸಿಕೊಳ್ತಾ ರೀತಿಯಲ್ಲಿ ಸ್ಥಳ ಆರಿಸಿಕೊಳ್ತಾ ಇದೆಯಾ? ಮಾರ್ಗಗಳು ಆರಿಸಿಕೊಳ್ಳೋ ರೀತಿಯಲ್ಲಿ ಸ್ಥಳ ಆರಿಸಿಕೊಳ್ತಾ ಇದೆಯಾ? ನೋಡುತ್ತೇವೆ, ಮಾರ್ಗಗಳು ದೇವರು ಕರೆದಷ್ಟೇ, ದೇವರೇ ನೋಡುತ್ತೇವೆ. ಮರಿಯಳಾದರೂ ದೇವರ ವಾಕ್ಯವನ್ನು, ಮರಿಯಳು ದೇವರ ವಾಕ್ಯವನ್ನು ಅದಕ್ಕೆ ಹೇಳ್ತಾರೆ ಈ ವಾಕ್ಯದಲ್ಲಿ 42ನೇ ವರ್ಷ ಎಲ್ಲರೂ ಸೇರಿ ನೋಡಿ ತಿಳಿಸುವುದನ್ನು. ಅಥವಾ ಒಂದೇ ಮರಿಯಳು ಆ ಉತ್ತಮ ಭಾಗವನ್ನು
ಆರಿಸಿಕೊಂಡಿದ್ದಾಳೆ. ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ. ಇವುದನ್ನು ಕೀರ್ತನೆ 27ನೇ ಅಧ್ಯಾಯ 4ನೇ ವಚನ ಮುಗಿಸ್ಬಿಡೋಣ ಅಂತ ದೇವ್ರ ಚಿತ್ತಾರ್ಥ ಸಮಯ ಇದ್ದಾಗ ನಾನು ತೋರಿಸ್ತೇನೆ. ಟೈಮಿಗಾಗಲೇ ಬಹಳಷ್ಟು ಆಗಿದೆ. ಕೀರ್ತನೆ 27 ಬಹಳಷ್ಟು ವಚನಗಳಿವೆ. ಯಾವನು ಈ ಲೋಕ ಕಾರ್ಯಗಳಲ್ಲಿ ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ యెహోవా యొద్ద ఒక వరం అడుగుతిని, దానిని వెతుకుతున్నాను. యెహోవా ప్రసన్నతను చూచుటకును ఆయన ఆలయములలో ధ్యానించుటకును నా జీవిత కాలమంతయు నేను యెహోవా మందిరములలో నివసించుకోరుతున్నాను. ನೋಡಿ, ಒಂದೇ ಒಂದು ವರ ಹೇಳ್ತದೆ ನೋಡಿ, ನನ್ನ ಜೀವಮಾನದಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ಎದುರು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನಿಸುವುದಕ್ಕೂ ಒಂದೇ ನನಗೆ ಅಪ್ಪಣೆ ಆಗಬೇಕೆಂದು ಒಂದೇ ವರವನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿದ್ದೆ. ದೇವರ ಮಂದಿರದಲ್ಲಿ ದೇವರೇ ನಿನ್ನ ಪಾದಕ್ಕೆ ಕೂತ್ಕೊಳ್ಳಬೇಕೆಂಬ ಒಂದೇ ಒಂದು ವರ, ಅದೊಂದೇ ಬೇಕು ನನಗೆ. ಅಮ್ಮ, ಅದ್ಭುತಗಳ ಚಿಂತ ನಡೀತಾ ಇದೆ, ಅದ್ಭುತಗಳ ಲಕ್ಷಾನುಗಟ್ಟಲೆ ಹಣ ಖರ್ಚು ಮಾಡಿ ಮೀಟಿಂಗ್ ಮಾಡ್ತಾ ಇದಾರೆ, ಬರೀ ಮಂದಿರಕ್ಕೆ ಹೋಗೋಣ. ಸಾರ್, ನನ್ನ ವ್ಯಾಪಾರ ಇಲ್ಲ ನನಗೆ. ಸಾರ್, ನನ್ನ ಕಷ್ಟ ಐತೆ. ಸಾರ್, ನನ್ನ ರೋಗ ಐತೆ. ಸಾರ್, ನನ್ನ ಸಾಲ ಕಟ್ಟಬೇಕು. ಸರ್, ದೇವಗೋಸ್ಕರ ಬರಬೇಡ. ಅಭಿಷಕ್ತರು, ಬೆಂಕಿ ಅಂತ ಅಭಿಷಕ್ತರು, ದೇವರ ವಾಕ್ಯವನ್ನು ಹೊತ್ತುಕೊಂಡು ಬೆಂಕಿ ಅಂತ ಅಭಿಷಕ್ತರು 4 ದಿನಗಳ ಕಾಲ ತಮ್ಮ ದೇಶವನ್ನು ಬಿಟ್ಟು ತಮ್ಮ ಮನೆಗಳನ್ನು ಬಿಟ್ಟು ವಾಕ್ಯವನ್ನು ಬೋಧಿಸೋದಕ್ಕೋಸ್ಕರ ಬಂದರೆ, ನಮ್ಮ ಆಶ್ರಮದ ಸ್ಥಳ ಇರುವಂತ ನಮ್ಮ ವ್ಯಾಪಾರ ಸ್ಥಳಗಳು ದುಷ್ಟರ ಗುಣಗಳು. ನಮ್ಮ ಅಪ್ಪ ಅಮ್ಮ ಬಿಡಂಗಿಲ್ಲ, ನನ್ನ ಗಂಡ ಬಿಡಂಗಿಲ್ಲ. ನಿನ್ನ ವಾಸಸ್ಥಳ ಯಾವ್ದಾಗಿರಬೇಕು? ಮಾನವ ರಾಷ್ಟ್ರದ ಒಂದೇ ಒಂದು ವರ, ಯಾವುದು ರಾಷ್ಟ್ರದ ಒಂದೇ ಒಂದು ಸ್ಥಳ ಯಾವುದು? ದೇವ ಮಂದಿರ, ದೇವ ಸನ್ನಿಧಾನ, ಯೇಸುವಿನ ಪಾದ. ಹಲ್ಲೆಲೂಯಾ. ಅಲ್ಲಿ ನೀನು ಕೂತ್ಕೊಂಡು ಮೋಕಾಲು ಹಾಕಿದರೆ ನಿನ್ನ ಮೊಣಕಾಲಲ್ಲಿ ದೇವರ ಆಶೀರ್ವದಿಸುತ್ತೆ. ಹಲ್ಲೆಲೂಯಾ. ಸಾರ್, ನಾನು ಹೊಲಕ್ಕೆ ಹೋಗಬೇಕು. ಸಾರ್, ನನಗೆ ಕೆಲಸ ಇದೆ, ಮನೆ ಕಟ್ಟಬೇಕು. ನಿನ್ನ ಕೂಲಿಗೆ ಬೇಕಾದ 2 ವರ್ಷ ಕೂಲಿ ಕೊಡ್ತಂತೆ. ಹಲ್ಲೆಲೂಯಾ. ಒಂದು ಯಥಾರ್ಥ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಈ ಸಮಯದಲ್ಲಿ ಒಂದು ಮಾತು ಹೇಳ್ತೀನಿ ಮುಗಿಸೋದಕ್ಕೆ ಮುಂಚೆ. ಬುಧವಾರ ಒಂದು ಭಾನುವಾರ ನಾನು ಬಂದಿದ್ದೆ. ದೇವರಿಗೆ ಸ್ತೋತ್ರ, ದಶಮಗಳು ಬರ್ತಾವ, ಮೀಟಿಂಗ್ ಏನ್ ನನಗೆ ನನಗೆ ಖರ್ಚುಗಳ ದೇವರು ಸಹಾಯ ಮಾಡ್ತಾರೆ. ಅನ್ಕೊಂಡೆ ಒಬ್ರು ಸ್ವಲ್ಪ ಕಾಣಿ ಕೊಡ್ಬೇಕಾಗಿತ್ತು, ಕೊಡ್ತಾರೆ ಬಿಡು. ಅವ್ರು ಹೇಳಿದ್ರು, ಸಾರ್ ಏನಪ್ಪ ಬೇಡ, ನಾ ಖಂಡಿತ ಕೊಡ್ತೀವಿ, ಸೋಮವಾರ ಕೊಡ್ತೀನಿ, ಮಂಗಳವಾರ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹಾಕೋದೆ ದೇವರ ಸ್ತೋತ್ರ, ಕೊಡ್ತೀವಿ ಬೇಡ. ಮಂಗಳವಾರ ಆಯಿತು, ಬುಧವಾರ ಬೆಳಿಗ್ಗೆ ಬಂತು. ಬುಧವಾರ ಬೆಳಿಗ್ಗೆ ಬಂದಾಗ ಮನಸ್ಸಲ್ಲಿ ಚಿಂತೆ ಬಂದ್ಬಿಡ್ತು. ಬೆಳಿಗ್ಗೆ ಆದ್ರೆ ಮೀಟಿಂಗ್ ಹೋಗ್ಬೇಕು, ಬುಧವಾರ ಬೆಳಿಗ್ಗೆ ಮೀಟಿಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು? ಗುರುವಾರ ಬೆಳಿಗ್ಗೆ ಮೀಟಿಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು? ಗುರುವಾರ ಬೆಳಿಗ್ಗೆ ಕೂತ್ಕೊಂಡಾಗ ಒಂದು ಫೋನ್ ಮಾಡ್ಬೋದು. ಫಸ್ಟ್ ರವಿ ಫಸ್ಟ್ ಹೇಳ್ತಾರೆ ಬೇಗ ಬರ್ಬೇಕಂತ. ಯಾಕ? ಅಕಾಮಿಡೇಷನ್ ಜನ ಬಂದಿದ್ದಾರೆ, ಈಗಾಗಲೇ ಶಿವಮೊಗ್ಗದಿಂದ ಬಂದಿದ್ದಾರೆ, ಗೋವಾದಿಂದ ಬರ್ತದಲ್ಲ ಅಂತಂದಾಗ ಆಯ್ತು ಬರ್ತದೆ ಹೋಗಿ ಅಲ್ಲಿ ಚೇತನ ಪಾರ್ಕ್ ಕೂತಿದ್ದೀನಿ. ದೇವ್ರೆ ಹೆಂಗ್ ಮಾಡ್ಬೇಕಪ್ಪ, ಮೀಟಿಂಗ್ ಐತಿ, ಹೆಂಗ್ ಮಾಡ್ಬೇಕು? ಸಾಯಂಕಾಲ 7 ಗಂಟೆ ಆಯ್ತು. ನಾನು ಹೋಗ್ತೀನಪ್ಪ, ಅಲ್ಲಿ ನಮ್ಮ ಚರ್ಚೆನಲ್ಲಿ ಕುಟುಂಬ ಪ್ರಾರ್ಥನೆ ಐತೆ, ನಾನು ಬೆಳಿಗ್ಗೆ ಮೀಟಿಂಗ್ ಮುಂದೆ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ಅಷ್ಟೇ, ದೇವ್ರು ಕೊಡ್ತಾರೆ ಬಿಡು, ಯಾಕೆ ಸೇವಕರಿಗೆ ದೇವ್ರು ಕೊಡ್ತಾನೆ ಬಿಡು, ಯಾಕೆ ಚಿಂತೆ ಮಾಡ್ತೀಯ? ಬೆಳಿಗ್ಗೆ ಮೀಟಿಂಗ್
ನಾನು ದುಡ್ಡು ಕಟ್ಟಬೇಕು, ನಾನು ಕೂಡ ಇದು ಮಾಡಬೇಕು, ಹೋಗ್ತೀನಿ. ಇಲ್ಲ ಅಷ್ಟೇ ಜನ ಬಂದಿದೆ ನೋಡಿದ ಬಂದ್ಬಿಟ್ಟು ಅಷ್ಟೇ ಒಬ್ಬರೇನ ಬಿಟ್ಟು ಏನ್ ಮಾಡ್ಬೇಕು? ಕಾದೆ ಕುತ್ಕೊಂಡೆ 8 ಗಂಟೆ ಆಯ್ತು, ಇಲ್ಲ 8:30 ಬಂತು, ಪ್ರೇಮ್ ಮುಗಿದೋಯ್ತು. ಹೌದಾ, ಸರಿ, ಏನೇನು ಕೊಟ್ಟಾರೆ? ಇಲ್ಲ, ಏನು ಕೊಟ್ಟಿಲ್ಲ. ಅನಂತರ ಅಬ್ನವ್ರು ಫೋನ್ ಮಾಡಿದ್ರು, ಸರ್ ಬಂದಿಲ್ಲ. ಇಲ್ಲ ಪಾಸ್ ನಾನೇ ಹೇಳಿದ್ದೀನಲ್ಲ. ಸರಿ. ಅನಂತರ ಫೋನ್ ಇಟ್ಬಿಟ್ಟೆ. ಇನ್ನೊಬ್ಬ ಸಹೋದರಿ ಫೋನ್ ಮಾಡಿದ್ರು, ಸರ್ ನಾವು ಊರಿಗೆ ಬಂದೀವಿ ಅಂದಾಗ ನಾನು ಹೇಳಿದೆ, ಅಮ್ಮ ಏನು ಅನ್ಕೋಬೇಡ, ಕಾಣಿಕೆ ಸ್ವಲ್ಪ ಹಾಕ್ತೀಯ ಅಂದಾಗ, ಇಲ್ಲ ಸರ್ ಏನು ಅನ್ಕೋಬೇಡ, ನನಗೆ ಒಂದು ಫೋನ್ ಪೇ ಕೆಲಸ ಮಾಡ್ತಾ ಇಲ್ಲ, ನಾನು ಮುಂದಿನ ವಾರ ಕೊಡ್ತೀನಿ. ಅಲ್ಲಿಗೆ ಹೃದಯ ಹೋಗುತ್ತೆ, ದೇವರೇ ಬೆಳಿಗ್ಗೆ ಮೀಟಿಂಗ್ ಐತೆ, ಏನ್ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೆ. ಸುಮಾರು ರಾತ್ರಿ 12:30, ಬುಧವಾರ ರಾತ್ರಿ 12:30ಗೆ ನಾನು ಮನೆಗೆ ಬರ್ತಾ ಇದ್ದೀನಿ. ಒಂದು ಕಡೆ ಆಲೋಚನೆ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಬೆಳಿಗ್ಗೆ ಮೀಟಿಂಗ್ ಏನ್ ಮಾಡೋದು? 12:30 ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ನಂತರ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೊತಿದ್ದೆ. ಆತ್ಮದಲ್ಲಿ, ದೇವರೇ ಮೀಟಿಂಗ್ ಹೋಗ್ಬೇಕು ಸ್ವಾಮಿ, ಏನ್ ಸಹಾಯ. ಒಂದ್ಸಾರಿ ಏನೇ ಆಗಲಿ, ಒಂದ್ಸಾರಿ ನಾನು ಬ್ಯಾಂಕ್ ಅಕೌಂಟ್ ಚೆಕ್ ಮಾಡೋದಾಗಿ ಚೆಕ್ ಮಾಡೋ ಸಂದರ್ಭದಲ್ಲಿ ನೋಡುತ್ತೇವೆ, ಒಂದು ಕವರ್ನೆಂಟ್ ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾವು ಲೀಡರ್ ಆಗಿ ಕೆಲಸ ಮಾಡಿ, ಆ ಸಂಸ್ಥೆಯವರು 1500 ರೂಪಾಯಿ ಕಾಣಿಕೆ ನಾವು ಹಾಕಿದ್ದೇವೆ. ನನಗೆ ಗೊತ್ತೇ ಇಲ್ಲ. ದೇವರ ಪಾದ ಸನ್ನಿಧಾನ ಕೇಳುವಾಗ ದೇವರು ನೋಡ್ತೇವೆ, ರಿಜಿಸ್ಟ್ರೇಷನ್ ಮಾಡ್ಸಕ, ರಿಜಿಸ್ಟ್ರೇಷನ್ ಮಾಡ್ಸಕ ಹಣ ಬಂದು ದೇವರು ಆ ವಿಧವಾಗಿ ಅವ್ರ ದೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ತೇವೆ, ಬೆಳಿಗ್ಗೆ ಹೋದೆ, ನಾನು ಹೋಗಿ ಬೆಳಿಗ್ಗೆ ಬಳ್ಳಾರಿಯಲ್ಲಿ ನಿಂತ್ಕೊಂಡು ATM ಅಲ್ಲಿ ಹೋಗಿ ಶಿಲ್ಪಗಾರಿಗೆ ಹೋಗಿ ಅಮೌಂಟ್ ಕಳಿಸ್ಕೊಂಡು 5 ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, -1500 ಗೊತ್ತಿಲ್ಲ, ಪ್ಲಸ್ 1500 ಗೊತ್ತಿಲ್ಲ, ಚೆಕ್ ಮಾಡ್ಕೊಂಡು ಮಾತಾಡಿದಾಗ ಹೋಗಿ ಬ್ಯಾಲೆನ್ಸ್ ಹಾಕೊಳ್ಳೋದು ಬರ್ತಾ ಇಲ್ಲ, ಅಮೌಂಟ್ ಡ್ರಾ ಮಾಡಿದ್ರು ಅಮೌಂಟ್ ಬಂದ್ಬಿಡ್ತಾ ಇದ್ದೆ. ಅದು ಬಿಟ್ಟಿದ್ದು ಗೊತ್ತಿಲ್ಲ. ಅದು ನೋಡ್ತೀವಿ, ನಾನು ಬಿಟ್ಟು SBI ಅಕೌಂಟ್ ಅದು ಇದು ಅಂತೇಳಿ ಮನೆ ಸಾರ್ ಅಕೌಂಟ್ ಆಗುತ್ತೆ. ಒಂದೊಂದ್ಸಲ 1000 ರೂಪಾಯಿ 1500 ರೂಪಾಯಿ ಮ್ಯಾನೇಜ್ ಬೀಳ್ತಾ ಇರ್ತೀನಿ. ನಾನು ಹಾಗೆ ಅನ್ಕೊಂಡು ನಾನು ಇದ್ದಿದ್ದೆ. ನೋಡ್ತೀವಿ 1500 ರೂಪಾಯಿ ಅಂದು ಬೆಳೆದ ರೀತಿ ದೇವಸ. ಹಲ್ಲೆಲೂಯಾ. ಪ್ರಿಯರೇ, ದೇವರ ಪಾದದಲ್ಲಿ ನಾವು ಕೂತ್ಕೊಳ್ಳುವಾಗ ದೇವರು ನಮಗೆ ಸಹಾಯ ಮಾಡ್ತಾನ. ಹಲ್ಲೆಲೂಯಾ. ಮನುಷ್ಯರ ಮುಂದೆ ನೀನು ಹೋದ್ರೆ ನಿನಗೆ ಬರೀ ಕೂಳೆ ಏನು ಸಿಗ್ತಾ? ಧೂಳು. ನಂತರ ಒಬ್ಬ ಪಾಸ್ಟರ್ ನಾನು ಫೋನ್ ಮಾಡಿದೆ, ಪಾಸ್ಟರ್ ಬ್ರದರ್ ನೀವು ಕೆಲಸ ಮಾಡ್ಕೊಡ್ತೀನಲ್ಲ ಬಂದೆ. ಆಯ್ತು ಪಾಸ್ಟರ್, 5 ನಿಮಿಷ ತಗೋ ಎಂಬುದಾಗಿ ಅಕೌಂಟಲ್ಲಿ ಅವರು ಸ್ವಲ್ಪ ಹಣ ಕಳಿಸ್ತಾರೆ. ಆ ದುಡ್ಡು ಇದು ತಗೊಂಡು ಪೆಟ್ರೋಲ್ ಹಾಕೊಂಡು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ. ಹಲ್ಲೆಲೂಯಾ. ನಮ್ಮವರು ದೇವರ ಪಾದದಲ್ಲಿ ದೇವರ ಪಾದದ ರುಚಿ ಗೊತ್ತಿಲ್ಲ. ಹಾರಾಡುವ ಹಕ್ಕಿಯನ್ನು ನೋಡು, ಅದನ್ನು ಪೋಷಿಸುವ ದೇವರನ್ನು ಪೋಷಿಸ್ತಾನೆ. ಅಡವಿಯ ಹೂವನ್ನು ನೋಡು, ಅದನ್ನು ಸುಂದರವಾಗಿ ಬೆಳೆಸುವ ದೇವರನ್ನು ಬೆಳೆಸ್ತಾನೆ. ನಮ್ಮ ಜೀವನ ಹೇಗಿರ್ಬೇಕಾ? ನಾಳೆ ಕಟ್ಟಬೇಕು, ಯಾರು ಕೊಡ್ತಾರ? ನಮ್ಮ ಜೀವನ ಬರೀ ಯಾರು ಏಸಪ್ಪ ಬೇಡ, ನಮಗೆ ಆತರ ಪಾದ ಬೇಡ. ಸ್ವಸ್ಥಪಡಿಸುವ ದೇವರು, ಅಗತ್ಯ ಪೂರೈಸುವ ದೇವರು, ಆತನ ಪಾದದಲ್ಲಿ ಕೂತ್ಕೊಂಡ್ರೆ ಎಲ್ಲವನ್ನು ಆತನು ಸಮಕೂರಿಸುವ ದೇವರು, ಎಲ್ಲರೂ ಒದಗಿಸಿಕೊಡುವ ದೇವರು. ಹಲ್ಲೆಲೂಯಾ. ಎಲ್ಲಿ ಕೂತ್ಕೊಳ್ತೀವಿ? ನಿನ್ನ ಸ್ಥಳ ಎಲ್ಲಿ? ಪ್ಲೇಸ್. ಮರಿಗಳು ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಆ ಸ್ಥಳವೇ ಯೇಸುವಿನ ಪಾದ. ಹಲ್ಲೆಲೂಯಾ. ಆ ಪಾದದ ಮುಂದೆ ಯಾರು ಕೂತ್ಕೊಳ್ತಾರೋ ಅವರಿಗೆ ಕೊರತೆ ಇರಂಗಿಲ್ಲ. ಆ ಪಾದದ ಮುಂದೆ ಯಾರು ಕೂತ್ಕೊಳ್ತಾರೋ ಅವರಿಗೆ ಎಲ್ಲವನ್ನೂ ಒದಗಿಸಿಕೊಡ್ತಾರೆ.
ನೀನು ಇನ್ನೊಬ್ಬರು ಹುಡುಕದ ಅವಶ್ಯಕತೆ ಇಲ್ಲ. ಆ ಪಾದ ಹುಡುಕು. ನಿನ್ನ ಪಾದದ ಮುಂದೆ ಅನೇಕ ದಿನ ಹುಡುಕ. ನೀನು ಆ ಪಾದ ಮುಂದೆ ಕುತ್ಕೊಂಡ್ರೆ ನಿನ್ನ ಪಾದ ಹುಡುಕರೆ ಅನೇಕರು ಬರ್ತಾರೆ. ಇವತ್ತು ನಾವು ಅನೇಕ ಪಾದಗಳು ನನ್ನ ಕಣ್ಣೆತ್ತಿ ಪರ್ವತ ನೋಡಿದರೆ ನನ್ನ ಸಹಾಯ ಎಲ್ಲಿಂದ ಬರುವುದು? ಭೂಮಿ ಆಕಾಶ ನಿರ್ಮಿಸಿದ ಸಾರ್ ಕೆಲಸ ಇಲ್ಲ. ಕೂತ್ಕೊಂಡು ಮೇಲೆ ಪ್ರೇರ್ ಮಾಡು. ಹೋಗಪ್ಪ, ಕೂತ್ಕೊಂಡು ಪ್ರೇರ್ ಮಾಡು. ಸಾರ್ ಪ್ರೇರ್ ಮಾಡಿದ್ರೆ ದೇವ್ರು ಕೊಡ್ತಾನ. ನೀನು ಹೋಗಿ ಪ್ರೇರ್ ಮಾಡಿ ಫಸ್ಟು. ಆದವನ್ನ ಬಿಟ್ಬಿಡು, ಬಸ್ ಸ್ಟ್ಯಾಂಡ್ ಬಿಟ್ಬಿಡು, ಕೂತ್ಕೊಂಡು ಪ್ರೇರ್ ಮಾಡು. ಏನೇ ಸಾಕು ಆಟ ಆಗುತ್ತಲ್ಲ ಅಂತಾಗಿ ಅವರು ಪ್ರೇರ್ ಕೊಟ್ಕೊಂಡಿದ್ದಾರೆ. ಕೆಲಸ ಇದ್ದ ವ್ಯಕ್ತಿ ಬೆಳಿಗ್ಗೆ ಬಂದು ಒಬ್ಬ ವ್ಯಕ್ತಿ ಇನ್ನ ಮಲ್ಕೊಂಡಿದ್ದಾನೆ, ಪ್ರೇರ್ ಮುಗಿಸ್ಕೊಂಡು ಮಲ್ಕೊಂಡಿದ್ದಾನೆ. ಈ ವ್ಯಕ್ತಿ ಬಂದು ಮನೆ ಬಂದ್ಬಿಡ್ತಿದ್ದಾನೆ. ಮಂಜು ಮಂಜು ಏನಪ್ಪ ಕೆಲಸದ ಬರ್ತೀಯ? ಏನ್ ಕೆಲಸ? 700 ರೂಪಾಯಿ ಕೂಲಿ ಕೊಡ್ತೀನಿ, ಕೆಲಸ ಬರ್ತೀಯ? ಹಣ ಬಂದೆ ಬಂದೆ ಬಂದು ಸಾಯಂಕಾಲ ಬಂದು ಫೋನ್ ಮಾಡ್ತಾನೆ. ಸಾರ್, ನೀನ್ ಹೇಳಿದಾಗ ನಾನು ಕೂತ್ಕೊಂಡೆ ದೇವ್ರ ಪಾದದಲ್ಲಿ, ದೇವರ ಮನೆ ಕೆಲಸ ಕಳಿಸ್ಕೊಂಡು ಒಂದು ವಾರದ ಕೆಲಸ ಇದ್ದಿಲ್ಲ ಮನೆ ನನಗೆ. ಯೇಸುವಿನ ಪಾದ ಮುಂದೆ ಕೂತ್ಕೊಂಡ್ರೆ ನಿನ್ನ ವ್ಯಾಪಾರವಾಗಲಿ, ನಿನ್ನ ಕೈ ಕೆಲಸಗಳಾಗಲಿ ಎಲ್ಲವನ್ನು ದೇವರು ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. 19 ವರ್ಷದ ಯವನಸ್ಥನಿಂದ ಸಾಕ್ಷಿ ಹೇಳ್ತದಲ್ರಿ. ಒಬ್ಬ ಪ್ರವಾದಿ ತನ್ನ 13ನೇ ವರ್ಷದ 13ನೇ ವರ್ಷಕ್ಕೆ 8ನೇ ಕ್ಲಾಸ್ ಶಾಲೆ ಬಿಟ್ಟು ದೇವರ ಸೇವೆಗೆ ನಿಂತ್ಕೊಂಡಿದ್ದಾನೆ. ದೇವರ ಸೇವೆಗೆ ನಿಂತ್ಕೊಂಡಿದ್ದಾನೆ. ಅವ್ರ ಅಮ್ಮ ಹೇಳಿದಂತ, ಮಗನೇ ಬೇಡ, ನನ್ನ ವಯಸ್ಸು ಮುಂದೆ ಮಾಡುವಂತೆ ದೇವಸ್ಥಾನ. 8ನೇ ಕ್ಲಾಸ್ ಪಾಸ್ ಆಗಿ ನೋಡ್ತೇವೆ. ನಂತರ ದೇವರ ಸೇವೆಯನ್ನು ಮಾಡುವಾಗ ಕಳೆದ 5 ವರ್ಷಗಳಲ್ಲಿ ಅದು ಹೇಳ್ತಾನೆ, ದೇವರು ನನ್ನನ್ನು ಎಲ್ಲಾ ಭಾರತ ದೇಶದ ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದಾನೆ. ಕಳೆದ 1 ವರ್ಷದಲ್ಲಿ 12 ದೇಶಗಳು ದೇವರು ತಿಳಿಸಿದ್ದಾರೆ. ಎಷ್ಟು ದೇಶಗಳು? 12 ದೇಶಗಳು. ಅದರ ವಯಸ್ಸು ಎಷ್ಟು ಗೊತ್ತಾ? 19 ವರ್ಷ. 8ನೇ ಕ್ಲಾಸ್ ಶಾಲೆ ಬಿಟ್ಟು ಯೇಸುವಿನ ಪಾದ ಕೂತ್ಕೊಂಡಿದ್ದಾನೆ. ದೇವರು 10ನೇ ಕ್ಲಾಸ್ ದೇವರಿಗೆ ಮುಗಿಸ್ಕೊಂಡಿದ್ದಾನೆ. ಎಷ್ಟು ಪರ್ಸೆಂಟೇಜ್ ಗೊತ್ತಾ? 85%. ಸೆಕೆಂಡ್ PUC ಹೇಳ್ತದೆ, ನಾನು ಮುಗಿಸಿದ್ದೇನೆ. ಎಷ್ಟು ಬಂತು ಪರ್ಸೆಂಟೇಜ್? ಇಂಚುಮಿಂಚು 85ರಿಂದ 90%. ನಮ್ಮ ಮಕ್ಕಳು ಟ್ಯೂಷನ್ ಕಳಿಸ್ತೀವಿ, ಎಲ್ಲ ಕಳಿಸ್ತೀವಿ. ಪರ್ಸೆಂಟೇಜ್ ಎಷ್ಟು? 30ರಿಂದ 40%. ದೇವರ ಪಾದ ಬೇಡ, ಪ್ರೇಯರ್ ಬೇಡ. ಇಲ್ಲ ಸರ್, ಎಕ್ಸಾಮ್ಸ್ ಅದಾವ, ಅವ್ರು ಬೇಡ ಸರ್. ಅವ್ರು ಹೇಳ್ತಾರಲ್ಲ, ಏಸಪ್ಪ ಹೇಳ್ಕೊಡ್ತಾರೆ, ನಿನ್ನ ಮಕ್ಕಳು ಡಿಸ್ಟೆನ್ಸ್ ಅಲ್ಲಿ ಪಾಸ್ ಆಗ್ತಾರೆ. ಹಲ್ಲೆಲೂಯಾ. ಏಸಪ್ಪ ಹೇಳ್ಕೊಟ್ರೆ ನಿನ್ನ ಮಕ್ಕಳು ಉನ್ನತ ಪದವಿಗಳು ಇರ್ತಾರೆ, ಉನ್ನತ ಪದವಿಗಳು. ಅದಕ್ಕಾಗಿ ದೇವರ ಮರಿಯಳು ಆ ಒಂದನ್ನೇ ಆರಿಸಿಕೊಳ್ಳಬೇಕು. ಮತ್ತೊಂದ್ಸರಿ ಎಲ್ಲರೂ ಸೇರಿ, ಮರಿಯಳು ಆ ಒಂದನ್ನೇ ಆರಿಸಿಕೊಂಡಳು. ಪಕ್ಕದ ವ್ಯಕ್ತಿಗಳಿಗೆ, ಮರಿಯಳು ಮರಿಯಳು ಮರಿಯಳು. ಪಕ್ಕದ ವ್ಯಕ್ತಿ ಮುಖ ನೋಡಿ ಹೇಳು, ಮರಿಯಳು ಆ ಒಂದನ್ನೇ ಆರಿಸಿಕೊಂಡಳು. ನೀನು ಯಾವ್ದನ್ನ ಆರಿಸ್ಕೊಳ್ತೀಯ? ಆ ಒಂದು ಬೇಕಾ? ಈ ಲೋಕದ ಎಲ್ಲವೂ ಬೇಕಾ? ಆ ಒಂದು ಬೇಕಾ? ಈ ಲೋಕದ ಎಲ್ಲವೂ ಬೇಕಾ? ಯಾವುದೇ ಬೇಕು. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸು. Thank you, Jesus. Hallelujah.